ಪ್ರಾತಃ ಕಾಲ ಸ್ಮರಣೀಯರಾದ ಪರಮ ಪೂಜ್ಯ ಶ್ರೀ 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 ಓಶೋ ಆಚಾರ್ಯ ರಜನೀಶ್ ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಸಮಸ್ತ ಕನ್ನಡ ನಾಡಿನ ವೀಕ್ಷಕ ಪ್ರಭುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಮಾನ್ಯ ವೀಕ್ಷಕ ಪ್ರಭುಗಳೇ, ಈ ದಿನ ನಾನು ಮತ್ತೆ ಪಂಚಾಂಗದ ಮಹತ್ವಗಳ ಬಗ್ಗೆ ಚಿಂತನೆಯನ್ನು ಮುಂದುವರಿಸುತ್ತೇನೆ. ಕಳೆದ ಸಂಚಿಕೆಗಳಿಂದ ಮೈಸೂರು ಪಂಚಾಂಗವು ಅರ್ಥಾತ್ ಶ್ರೀ ಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಪಂಚಾಂಗವು ಪಂಡಿತರರಿಗೂ ಪಾಮರರಿಗೂ ಅತ್ಯಂತ ನೆಚ್ಚಿನ ಪಂಚಾಂಗ ಎಂಬ ವಿಷಯಗಳನ್ನು ಮುಂದುವರಿಸುತ್ತಾ ಈ ದಿನ ಆರಂಭದಲ್ಲಿ ಪಂಚಾಂಗ ಅಂದರೇನು, ಪಂಚಾಂಗದ ಮಹತ್ವ ಏನು, ಪಂಚಾಂಗದ ಉಪಯೋಗಗಳು ಏನು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಪ್ರಾಚೀನ ಗ್ರಂಥಗಳಲ್ಲಿ ಪಂಚಾಂಗ ಅಂದರೆ ಒಂದು ಶ್ಲೋಕಗಳನ್ನು ಹೇಳಿದ್ದಾರೆ. ಪಂಚಾಂಗ ಅಂದರೇನು, ಅದಕ್ಕೆ ಉತ್ತರವಾಗಿ ಈ ಶ್ಲೋಕ ಹೀಗೆ ಇರುತ್ತದೆ. ತಿಥಿವಾರಶ್ಚ ನಕ್ಷತ್ರಂ ಯೋಗಕರಣಮೇವೇಚೆ ಏತೈ ಪಂಚಾಭಿರಂಗೈ ಸಂಯುತಂ ಪಂಚಾಂಗ ಮುಚ್ಯತೆ ಅಂತಕ್ಕಂಥ ಒಂದು ಶ್ಲೋಕ ಪಂಚಾಂಗ ಅಂದರೇನು ಎಂಬುದಕ್ಕೆ ಉತ್ತರವಾಗಿದೆ. ಹಾಗಾದರೆ ಪಂಚಾಂಗ ಅಂದರೇನು? ನಾವು ಲಿಟ್ರಲಿ ಸಾಹಿತ್ಯಿಕವಾಗಿ ನೋಡುವುದಾದರೆ ಪಂಚ ಮೀನ್ಸ್ 5, ಅಂಗ ಮೀನ್ಸ್ ಲಿಂಬ್ಸ್ ಆಫ್ ಟೈಮ್. ಪಂಚಾಂಗ ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳನ್ನು ತಿಳಿಸಿಕೊಡುವ ಒಂದು ಗ್ರಂಥ ಅಥವಾ ಒಂದು ಒತ್ತಿಗೆ ಎಂದು ಹೇಳಬಹುದು. ಹಾಗಾದರೆ ತಿಥಿ ಅಂದರೇನು? ಸೂರ್ಯ ಮತ್ತು ಚಂದ್ರರ ಅಂತರ ಮತ್ತು ವೃದ್ಧಿಗೆ ತಿಥಿ ಎಂದು ಕರೆಯುತ್ತಾರೆ. ದಿ ಆಂಗಲ್ ಬಿಟ್ವೀನ್ ದಿ ಸನ್ ಅಂಡ್ ಮೂನ್ ಈಸ್ ಕಾಲ್ಡ್ ಆಸ್ ತಿಥಿ. ಒಟ್ಟು ತಿಥಿಗಳು 30. ಶುಕ್ಲ ಪಕ್ಷದಲ್ಲಿ 15 ತಿಥಿಗಳು ಮತ್ತು ಕೃಷ್ಣ ಪಕ್ಷದಲ್ಲಿ 15 ತಿಥಿಗಳು. ಆದರೆ ನಾಮಧೇಯಗಳು ಮಾತ್ರ 16 ಇರುತ್ತವೆ. ಏಕೆಂದರೆ ಶುಕ್ಲ ಪಕ್ಷದಲ್ಲಿ ಪ್ರತಿಪದ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ ಈ ರೀತಿಯಾಗಿ ಎಣಿಕೆ ಮಾಡುತ್ತಾ ಹೋದಾಗ 15ನೇ ತಿಥಿಗೆ ಶುಕ್ಲ ಪಕ್ಷದಲ್ಲಿ ಪೂರ್ಣಿಮೆ ಅಂತಲೂ ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯೆ ಅಂತಲೂ ಕರೆಯುತ್ತಾರೆ. ಆದ್ದರಿಂದ ನಾಮಧೇಯಗಳು ಎಷ್ಟು ಎಂದು ಕೇಳಿದಾಗ 16 ನಾಮಧೇಯಗಳು ಇರುತ್ತವೆ. ಆದರೆ ತಿಥಿ ಮಾತ್ರ 30 ಇರುತ್ತವೆ. ಹಾಗಾದರೆ ವಾರ, ಎರಡನೇ ಅಂಗವಾದ ವಾರ ಅಂದರೇನು? ಅಕಾರ್ಡಿಂಗ್ ಟು ದಿ ಸೂರ್ಯ ಸಿದ್ಧಾಂತದ ಪ್ರಕಾರ ಉದಯೋದುದಯಂ ವಾರಃ, ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯದವರೆಗಿನ ಕಾಲವನ್ನು ವಾರ ಎಂದು ಕರೆಯುತ್ತಾರೆ. ಹಾಗಾದರೆ ನಕ್ಷತ್ರ ಅಂದರೇನು? ಪುರಾಣಗಳ ಪ್ರಕಾರ ನಕ್ಷತ್ರ ಎಂದರೆ ದಕ್ಷ ಪ್ರಜಾಪತಿಯ 27 ಮಕ್ಕಳು, ಅರ್ಥಾತ್ ಚಂದ್ರನ ಹೆಂಡಂದಿರು. ಆದರೆ ಅಕಾರ್ಡಿಂಗ್ ಟು ದಿ
ಅಸ್ಟ್ರಾಲಜಿ ಭಚಕ್ರವನ್ನು 27 ಸಮಭಾಗಗಳನ್ನಾಗಿ ವಿಂಗಡಿಸಿದಾಗ ಒಂದು ಭಾಗಕ್ಕೆ 13 ಡಿಗ್ರಿ 20 ನಿಮಿಷ ಬಂದರೆ ಅದಕ್ಕೆ ನಕ್ಷತ್ರ ಎಂದು ಕರೆಯುತ್ತಾರೆ. ಲಿಟರಲಿ ಮೀನ್ಸ್ ನಕ್ಷ ಅಂಡ್ ತಾರ. ನಕ್ಷ ಮೀನ್ಸ್ ಸ್ಕೈ, ತಾರ ಮೀನ್ಸ್ ಏರಿಯಾ, ನಕ್ಷತ್ರ ಮೀನ್ಸ್ ಸ್ಕೈ ಏರಿಯಾ. ಇನ್ನು 2 ಅಂಗಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಚಿಂತನೆ ಮಾಡೋಣ. ಅದಕ್ಕೂ ಮುಂಚೆ ಈ ಪಂಚಾಂಗ ಪಂಡಿತರಿಗೆ ಏಕೆ ಮೆಚ್ಚುಗೆ ಆಗಿದೆ, ಅದಕ್ಕೆ ಕಾರಣ ಏನು ನೋಡಿದಾಗ ನೋಡಿ, ಈ ಪಂಚಾಂಗ ಶ್ರೀ ಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಪಂಚಾಂಗ. ಈ ಪಂಚಾಂಗಕ್ಕೆ ಬೆನ್ನುಡಿಯನ್ನು ಬರೆದುಕೊಟ್ಟವರು ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸುಪ್ರಸಿದ್ಧ ತತ್ವಜ್ಞಾನಿ ಮತ್ತು ಖ್ಯಾತ ದಾರ್ಶನಿಕರಾದ ಸನ್ಮಾನ್ಯ ಶ್ರೀ ಪರಮಪೂಜ್ಯ ಗವಿಸಿದ್ದಪ್ಪ ಸೌಕಾರವರು. ಇವರು ದೊಡ್ಡ ಆಧ್ಯಾತ್ಮಿಕ ಚಿಂತಕರು. ನಾನು ಮೊದಲೇ ಹೇಳಿದಂತೆ ಈ ಪಂಚಾಂಗಕ್ಕೆ ಶರಣ, ಸಂತ, ಮಹಂತ, ಪರಮಪೂಜ್ಯ, ಜಗದ್ಗುರುಗಳು ಈ ಪಂಚಾಂಗಕ್ಕೆ ಮುನ್ನುಡಿ ಮತ್ತು ಬೆನ್ನುಡಿಯನ್ನು ಬರೆದುಕೊಟ್ಟಿರುವುದೇ ಜನಪ್ರಿಯತೆಗೆ ಸಾಕ್ಷಿ ಎಂಬುದಾಗಿ ಹೇಳಿದ್ದೆ. ನೋಡಿ, ಈ ಪಂಚಾಂಗಕ್ಕೆ ಮುನ್ನುಡಿಯನ್ನು ಯಾರು ಬರೆದುಕೊಟ್ಟಿದ್ದಾರೆ? ಶ್ರೀ ಶಾಲಿವಾಹನ ಶಕ 1943ನೇ ಶ್ರೀ ಪ್ಲವನಾಮ ಸಂವತ್ಸರದ ಪಂಚಾಂಗಕ್ಕೆ ಮುನ್ನುಡಿಯನ್ನು ಬರೆದುಕೊಟ್ಟವರು ಕಲ್ಯಾಣ ಕರ್ನಾಟಕ ರಾಜ್ಯದ ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆಯ ಅತ್ಯಂತ ಜನಪ್ರಿಯ ಪೂಜ್ಯ ಶ್ರೀಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ, ಗವಿ ಮಠ ಸಂಸ್ಥಾನ, ಕೊಪ್ಪಳದ ಪರಮ ಪೂಜ್ಯರು ಈ ಒಂದು ಪಂಚಾಂಗಕ್ಕೆ ಮುನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಮಠವನ್ನು ಬಿಟ್ಟರೆ ಕೊಪ್ಪಳ ಮಠ ಅತ್ಯಂತ ಜನಪ್ರಿಯವಾದಂಥ ಮಠ. ಈಗಿರ್ತಕ್ಕಂಥ ಪೂಜ್ಯ ಶ್ರೀಗಳು ಸಹಿತವಾಗಿ ಮಹಾನ್ ವಾಕ್ಚಾತುರ್ಯವುಳ್ಳವರು, ಮಹಾನ್ ಜನಪ್ರಿಯಗೊಳ್ತಕ್ಕಂಥವರು, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಅವರ ಮಾತುಗಳನ್ನು ಕೇಳಲು ಅನೇಕ ಜನ ಪಿನ್ ಡ್ರಾಪ್, ಅವರು ಮಾತನಾಡುವಾಗ ಪಿನ್ ಡ್ರಾಪ್ ಸೈಲೆನ್ಸ್ ಆಗಿರುತ್ತದೆ. ಅಂತ ಒಳ್ಳೆ ವಾಗ್ಭಟಗಳು, ಅಂತ ತತ್ವಜ್ಞಾನಿಗಳು ಈ ಪಂಚಾಂಗಕ್ಕೆ ಮುನ್ನುಡಿಯನ್ನು ಬರೆದುಕೊಟ್ಟಿರುವುದೇ ಈ ಪಂಚಾಂಗ ಯಾವ ರೀತಿಯಾಗಿ ತನ್ನ ವೈಶಿಷ್ಟ್ಯತೆಯನ್ನು ಹೊಂದಿದೆ ಎಂಬುದಕ್ಕೆ ಸಾಕ್ಷಿ. ಅದಲ್ಲದೆ ಅದೇ ವರ್ಷದ ಪಂಚಾಂಗಕ್ಕೆ ಕಿರು ಪರಿಚಯನ್ನು ಬರೆದುಕೊಟ್ಟವರು ಡಾಕ್ಟರ್ ಸೆಲ್ವಪ್ಪಳ್ಳೈ ಅಯ್ಯಂಗಾರ್. ನೋಡಿ, ಕನ್ನಡ ನಾಡಿನ ಪ್ರತಿಯೊಬ್ಬರಿಗೂ ಸಹಿತವಾಗಿ ಇವರು ಚಿರ
ಪರಿಚಿತರು. ಡಾಕ್ಟರ್ ಸೆಲ್ವಪಿಳ್ಳೈ ಅಯ್ಯಂಗಾರ್ ಇವರು ಮೈಸೂರಿನ ಕರ್ನಾಟಕ ವಿಶ್ವವಿದ್ಯಾನಿಲಯದ ಪುರಾತತ್ವ ಶಾಸ್ತ್ರ ಮತ್ತು ಪ್ರಾಚೀನ ಇತಿಹಾಸ ಶಾಸ್ತ್ರದ ವಿಭಾಗಕ್ಕೆ ಮುಖ್ಯಸ್ಥರು. ಅಲ್ಲದೆ ಪ್ರವಾಸೋದ್ಯಮ, ನಿರ್ವಹಣಾ ಶಾಸ್ತ್ರ ಇವೆಲ್ಲವಕ್ಕೂ ಮುಖ್ಯಸ್ಥರು. ಇವರು ಧರ್ಮಶಾಸ್ತ್ರ ಪಂಡಿತರು, ಆಗಮಶಾಸ್ತ್ರ ಪ್ರವೀಣರು, ವೇದಾಂತ ಜ್ಯೋತಿಷ್ಯ ವಿಹರಿ ಎಂದು ಖ್ಯಾತಿಯನ್ನು ಪಡೆದಂಥ ವ್ಯಕ್ತಿಗಳು. ಅನೇಕ ಕರ್ನಾಟಕದ ಮುಖ್ಯವಾದ ವಿಷಯಗಳ ಬಗ್ಗೆ ರಾಜ್ಯದಲ್ಲಿ ವಾದ ವಿವಾದಗಳು ಬಂದಾಗ ಎಲ್ಲ ಟಿವಿ ಮಾಧ್ಯಮದವರು ಸನ್ಮಾನ್ಯ ಶ್ರೀ ಡಾಕ್ಟರ್ ಸೆಲ್ವಪಿಳ್ಳೈ ಅಯ್ಯಂಗಾರ್ ಅವರನ್ನೇ ಚಿಂತನೆಗಾಗಿ, ಚರ್ಚೆಗಾಗಿ ಕರೆಸುತ್ತಾರೆ. ಹಾಗಾಗಿ ಈ ಪಂಚಾಂಗ ಅತ್ಯಂತ ಜನಪ್ರಿಯೆಯನ್ನು ಹೊಂದಿರದಂಥ ಪಂಚಾಂಗ ಎಂಬುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಕನ್ನಡಿಗರು, ಪ್ರತಿಯೊಬ್ಬ ಹಿಂದೂ ಈ ಪಂಚಾಂಗವನ್ನು ಸಂಗ್ರಹಿಸಲೇಬೇಕು. ಹಾಗಾಗಿ ಪ್ರತಿಯೊಬ್ಬರ ಕೈಯಲ್ಲಿ ಈ ಪಂಚಾಂಗ ಇರಬೇಕೆಂಬುದೇ ನನ್ನ ಬಯಕೆ. ಯಾರಾದರೂ ಜ್ಯೋತಿಷ್ಯ ಆಸಕ್ತಿ ಉಳ್ಳವರು, ಜ್ಯೋತಿಷ್ಯವನ್ನು ಶಾಸ್ತ್ರೀಯವಾಗಿ ಕಲಿಯಬೇಕು ಎಂಬ ಬಯಕೆ ಉಳ್ಳವರು ನಮ್ಮ ಸಂಸ್ಥೆಯಲ್ಲಿ ತಾವು ಪ್ರವೇಶಾತಿಯನ್ನು ಪಡೆದುಕೊಳ್ಳಬಹುದು. ನಾನು ಮತ್ತು ನಮ್ಮ ಸಂಸ್ಥೆ ಲಿಂಗಭೇದ, ಜಾತಿ ಭೇದ, ವಯೋಭೇದ ಯಾವುದೇ ಭೇದವಿಲ್ಲದೆ ನಾವು ಆಸಕ್ತರಿಗೆ ಜ್ಯೋತಿಷ್ಯವನ್ನು ಶಾಸ್ತ್ರೀಯವಾಗಿ ಕಲಿಸಿಕೊಡುತ್ತೇವೆ. ಧನ್ಯವಾದಗಳೊಂದಿಗೆ ನಿಮ್ಮ ನೆಚ್ಚಿನ ಜ್ಯೋತಿಷಿ ಪಂಚಾಂಗಕರ್ತ ಡಾಕ್ಟರ್ ಜಿ ಬಿ ಅಮರೇಶ್ ಶಾಸ್ತ್ರಿ. ಧನ್ಯವಾದಗಳು.